ಪಹಲ್ಗಾಮ್ ಉಗ್ರರ ದಾಳಿ, ಏರ್ ಇಂಡಿಯಾ ವಿಮಾನ ದುರಂತ. ಈ ದುರಂತಗಳ ಬಳಿಕ ವಿಲ್ ಬರೆಸ್ತಾ ಇದ್ದಾರೆ ದೇಶದ ಶ್ರೀಮಂತರು. ಯಾವಾಗ ಬೇಕಾದರೂ ಅನಿರೀಕ್ಷಿತವಾಗಿ ಸಾವು ಎದುರಾಗಬಹುದು. ವಿಲ್ ಮರಣ ಶಾಸನ ಪತ್ರಗಳನ್ನು ದೇಶದ ಶ್ರೀಮಂತರು ಬರೆಸ್ತಾ ಇದ್ದಾರೆ. ಬದುಕು ಜೀವನ ಎಷ್ಟು ಅನಿಶ್ಚಿತತೆಯಿಂದ ಕೂಡಿದೆ ಅನ್ನೋದು ಪಾಪ ಈ ಎರಡು ದುರಂತಗಳ ಬಳಿಕ ಬಹಳಷ್ಟು ಶ್ರೀಮಂತರಿಗೆ ಅರಿವಾಗಿರೋ ಹಾಗಿದೆ. ಈಗ ವಿಲ್ಗಳನ್ನು ಬರೆಸೋದಕ್ಕೆ ಮೊರೆ ಹೋಗ್ತಿದ್ದಾರೆ. ಒಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿ, ಮತ್ತೊಂದು ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ದುರಂತ, 270ಕ್ಕೂ ಅಧಿಕ ಮಂದಿಯನ್ನು ಬಲಿ ಪಡೆದಂತಹ ವಿಮಾನ ದುರಂತ ಪ್ರಕರಣ. ಇದೆರಡನ್ನು ನೋಡಿದ ನಂತರ ಯಾವ ಕ್ಷಣದಲ್ಲಿ ಬೇಕಾದರೂ ನಮಗೂ ಸಾವು ಎದುರಾಗಬಹುದು ಅಂತ ದೇಶದ ಶ್ರೀಮಂತರು ತಾವು ಬದುಕಿದ್ದಾಗಲೇ ವಿಲ್ ಬರೆಸ್ತಾ ಇದ್ದಾರೆ. ಈಗ ಈ ಎರಡು ಘಟನೆಗಳೇ ಕಾರಣ. ಅದಕ್ಕೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಹೀಗಾಗಿ ವಿಲ್ ಬರೆಸಿಡೋದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ದೇಶದ ಶ್ರೀಮಂತರು ಈ ಎರಡು ಘಟನೆಗಳನ್ನು ನೋಡಿದ ನಂತರ ಬಂದಿರೋ ಹಾಗೆ ಕಾಣ್ತಾ ಇದೆ. ತಮ್ಮ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳನ್ನು ತಮ್ಮ ಮಕ್ಕಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ತಾವು ಬದುಕಿದ್ದಾಗಲೇ ಇದೆಲ್ಲವನ್ನು ಕೂಡ ಡಿಸೈಡ್ ಮಾಡಿ ಸ್ಥಿರಾಸ್ತಿ ಚರಾಸ್ತಿಗಳು ಎಲ್ಲವನ್ನೂ ಮಕ್ಕಳಿಗೆ ಹಂಚಿಕೆ ಮಾಡ್ತಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ, ಯಾಕೆ ಬೇಕು, ಎಲ್ಲವನ್ನು ಕೂಡ ಸಿದ್ಧ ಮಾಡಿ ಇಟ್ಬಿಡ್ಬೇಕು ಅನ್ನೋ ಹಂತಕ್ಕೆ ಈ ದುರಂತ ಆಘಾತ ತಂದಿದೆ. ವಿಲ್ ಮರಣ ಶಾಸನ ಪತ್ರ ಬರೆಸ್ತಾ ಇದ್ದಾರೆ. ತಾವು ಸಾವನ್ನಪ್ಪಿದ ಬಳಿಕ ತಮ್ಮ ಆಸ್ತಿ ಯಾರಿಗೆ ಸೇರಬೇಕು ಅನ್ನೋದು ಈ ವಿಲ್ನಲ್ಲಿ ಬರೆಸ್ತಾ ಇದ್ದಾರೆ. ಹೆಣ್ಮಕ್ಳು, ಗಂಡು ಮಕ್ಕಳು, ಪತಿ ಪತ್ನಿ ನಡುವೆ ಆಸ್ತಿ ಹಂಚಿಕೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರನ್ನ ಸಂಪರ್ಕಿಸಿ ವಿಲ್ ಬರೆಸೋದಕ್ಕೆ ಮುಂದಾಗಿದ್ದಾರೆ. ಖ್ಯಾತ ವಕೀಲರನ್ನ ಸಂಪರ್ಕ ಮಾಡೋದಕ್ಕೆ ಮುಂದಾಗಿದ್ದಾರೆ ದೇಶದ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ. ಯಾಕೆಂದ್ರೆ ತಮ್ಮ ಸಾವು ಅನಿರೀಕ್ಷಿತವಾಗಿ ಎದುರಾದ್ರೆ ಮಗಳಿಗೆ, ಮಗನಿಗೆ ಅಥವಾ ಯಾರಿಗೆ ತಮ್ಮ ಆಸ್ತಿ ಸೇರಬೇಕು, ಯಾರ ಪಾಲ್ ಎಷ್ಟು, ಇದೆಲ್ಲವನ್ನು ಕೂಡ ಈಗಲೇ ಪೂರ್ವ ನಿರ್ಧರಿತ ಆಗಿಬಿಡಬೇಕು. ಅದಕ್ಕೆ ವಿಲ್ಗಳನ್ನು ಮಾಡಿಸ್ಬೇಕು ಅಂತ ಒಳ್ಳೊಳ್ಳೆ ಫೇಮಸ್ ಲಾಯರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಶ್ರೀಮಂತರು ತಮ್ಮ ಮರಣ ಶಾಸನ ವಿಲ್ಗಳನ್ನು ಬರೆಸಿಡ್ತಾ ಇದ್ದಾರೆ. ಸಾವಿನ ಬಳಿಕ ಯಾವುದೇ ವಿವಾದ ಆಗಬಾರ್ದು ಅಂತ. ಯಾಕಂದರೆ ಅಷ್ಟು ಅನಿಶ್ಚಿತತೆ ಕಾಡ್ತಾ ಇದೆ. ಸಾವು ಯಾವ ಕ್ಷಣದಲ್ಲಿ ಹೇಗೆ ಎದುರಾಗುತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ನಮ್ಮ ಸಾವಿನ ನಂತರ ಕುಟುಂಬದಲ್ಲಿ ಆಸ್ತಿ ವಿಚಾರಕ್ಕೆ ಯಾವುದೇ ರೀತಿ ಜಗಳಗಳು, ಕಲಹಗಳು ಆಗಬಾರ್ದು. ಎಲ್ಲವೂ ಕೂಡ ವಿಲ್ನಲ್ಲಿ ಏನಿರುತ್ತೆ ಅದರ ಪ್ರಕಾರವಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಲೀಗಲ್ ಕನ್ಸಲ್ಟೆಂಟ್ಗಳ ಬಳಿ ಚರ್ಚೆ ನಡೆಸಿ ವಿಲ್ ಬರೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.